ಯಾವುದನ್ನ ಇಷ್ಟು ವರ್ಷಗಳ ಕಾಲ ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಬರದಂತೆ ತಡೆಯಲಾಯಿತು, ಯಾವ ವಿಷಯ ನಮ್ಮ ಲೈಬ್ರರಿಗಳಿಗೆ ತಲುಪದಂತೆ ತಡೆಯಲಾಯಿತು, ಆ ವಿಷಯವನ್ನ ಯಾರೋ ಹಂಚಿಕೊಳ್ತಾ ಇದ್ದಾರೆ. ಅದನ್ನ ನೀವು ಪಡೆಯೋದನ್ನ ತಡೆಯೋರು ಯಾರೂ ಇಲ್ಲ. ಈಗ ಎಲ್ಲರೂ ಓದಿಸಿದ್ರಲ್ರಿ, ಗಜ್ನಿ 17 ಸಲ ಸೋಮನಾಥದ ಮೇಲೆ ದಾಳಿ ಮಾಡ್ದ, ಗಜ್ನಿ 17 ಸಲ ಸೋಮನಾಥದ ಮೇಲೆ ದಾಳಿ ಮಾಡ್ದ. ಹಂಗೆ ಮುಘಲ್ ಸಾಮ್ರಾಜ್ಯ ಅಹೋಮ್ ಸಾಮ್ರಾಜ್ಯದ ಮೇಲೆ 17 ಸಲ ದಾಳಿ ಮಾಡೋದಕ್ಕೆ ಹೋಯ್ತು, 17 ಸಲ ಹೊಡೆಸ್ಕೊಂಡು ವಾಪಸ್ ಬಂದ್ರು. ಒಂದು ಟೆಕ್ಸ್ಟ್ ಬುಕ್ನಲ್ಲೂ ಬರಲಿಲ್ಲ ಇದು. ಮುಘಲ್ ಸಾಮ್ರಾಜ್ಯ ಅನ್ನುವಂಥದ್ದು ಯಾವತ್ತೂ ನಾರ್ತ್ ಈಸ್ಟನ್ನು ಗೆಲ್ಲೋದಕ್ಕಾಗಲೇ ಇಲ್ಲ, ಈಶಾನ್ಯ ಭಾರತವನ್ನು ಗೆಲ್ಲೋದಕ್ಕಾಗಲಿಲ್ಲ. 17 ಸಲ ಸೋತ್ರ ಅವರು. ನಾವು ಸೋತಿದ್ದನ್ನು ಎಲ್ಲ ಕಡೆ ಹೇಳ್ತೀರಿ, ಗೆದ್ದಿದ್ದರ ಪ್ರಶ್ನೆನೇ ಇಲ್ಲ. ರಾಜ ದಾಹಿರ್ನನ್ನ ಸೋಲಿಸಿದ ನಂತರ ಮತ್ತೊಂದು ಇಸ್ಲಾಮಿಕ್ ಇನ್ವೇಷನ್ ಭಾರತದ ಒಳಗೆ ಬರೋದಕ್ಕೆ 300 ವರ್ಷ ಬೇಕಾಯ್ತು. ಈ ದೇಶದಲ್ಲಿ 300 ವರ್ಷ ಅಂಥ ರೆಸಿಸ್ಟೆನ್ಸ್ ಕೊಟ್ಟಂತಹ ದೇಶ ಇದು, ಬಿಟ್ಕೊಳ್ಳಿಲ್ಲ ಒಳಗೆ. ಅಂತಿಮವಾಗಿ ಈ ದೇಶದ ಮೇಲೆ ಇದೊಂದು ಇಸ್ಲಾಮಿಕ್ ಪ್ರಬಲವಾದ ರಾಷ್ಟ್ರ ಸ್ಥಾಪನೆ ಆಗಿದೆ ಅಂತ